ನೆನ್ನೆಯಿಂದಲೂ ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾಡಬೇಕು ಅಂತ ಒಂದು ಒಳ್ಳೆ ಐಡಿಯಾ ಬಂದಿದೆ. ಅದಕ್ಕೆ ಎಲ್ಲ ನಮ್ಮ ಅಂಗಡಿಲಿರೋದೆಲ್ಲ ಎತ್ತಿಟ್ಕೊಂಡಿದ್ದೀನಿ. ಇಲ್ಲೆಲ್ಲ ಏನು ಮಾಡ್ಬೇಕು ಅನ್ನೋದು ಚೆನ್ನಾಗಿ ಗೊತ್ತೈತಿ. ಎಲ್ಲ ಡೇಟ್ ಆಗಿರೋ ಅಂಥವೆಲ್ಲ ತೊಗೊಂಬಂದು ಐಟಮ್ ಇಲ್ಲಿ ಇಟ್ಬಿಟ್ಟು ಏನೋ ಒಂದು ಮಾಡ್ತೀನಿ. ಇಲ್ಲ ಇವಿರೋ ಡೇಟ್ಗಳ್ನೇ ಸ್ವಲ್ಪ ನನಗೆ ಎಕ್ಸ್ಚೇಂಜ್ ಮಾಡೋ ಅಂಥದ್ದು ಐತೆ ನನ್ನ ಹತ್ರ. ಅದು ಎಕ್ಸ್ಚೇಂಜ್ ಮಾಡಿರೋ ಥರ ಅನ್ನೋ ಥರ ಗೊತ್ತೇ ಆಗೋಲ್ಲ. ಆ ಥರ ಡೇಟ್ ಎಲ್ಲ ಆಗಿರೋ ಥರ ಒಂದೊಂದು ಮಾಡಿಬಿಡ್ತೀನಿ. ಜನ ಚೆನ್ನಾಗಿರಲ್ಲಪ್ಪ ಇಲ್ಲೆಲ್ಲ ಡೇಟ್ ಆಗಿರ್ತವೆ ಆ ಥರದವೆಲ್ಲ ಇಟ್ಕೊತಾರೆ. ಯಾರಾದರೂ ಬಂದಿರೋಂಥ ಕಸ್ಟಮರ್ಗಳು ಬೈದ್ಬಿಡ್ಬೇಕು. ಆ ಸಂಗೀತ ಬಂದಾಗ ಏನ್ರಿ ಓನರ್ ಆಗಿಬಿಟ್ಟು ಈ ಥರ ಇದು ಮಾಡಿದ್ದೀರಾ ಅಂತ ನಾವು ಓನರ್ನ ಕೇಳ್ರಿ ಅಂತ ಹೇಳ್ತೀನಿ. ಓನರ್ ಆಗಿ ಏನ್ರಿ ಈ ಥರಗಳೆಲ್ಲ ಐಟಮ್ ಇಡ್ಸಿದ್ದೀರಾ ಅಂತ ಹೇಳಿ ಬೈದಾಕ್ಬಿಡ್ಬೇಕು. ಜನಕ್ಕೆಲ್ಲ ನಾ ಇಲ್ಲಿ ಬರೋದಕ್ಕೆ ಚೆನ್ನಾಗಿರಲ್ಲಪ್ಪ ಅಲ್ಲಿ ಐಟಮ್ಸು ಅಂತ ಅನ್ಕೋಬೇಕು. ಇಲ್ಲಿ ಚೆನ್ನಾಗಿರೋದು ಸಿಗಲ್ಲಪ್ಪ, ಇಲ್ಲೆಲ್ಲ ಬರೀ ಡೇಟ್ ಆಗಿರೋ ಅಂಥ ಐಟಮ್ಸ್ ಇರ್ತವೆ ಅಂಥೇಳಿ ಜನ ಒಂದು ಸತಿ ನೋಡ್ಕೊಂತಿದ್ದಂಗೆ ಇನ್ನೊಂದು ಸತಿಗೆ ಅವ್ರ ಮನಸ್ಸಲ್ಲಿ ಅದೇ ಬಂದ್ಬಿಡುತ್ತೆ. ಒಂದು ಸತಿ ಏನಾದರೂ ಈ ಥರ ಆಯಿತು ಅಂತಂದರೆ ಇನ್ನೊಂದು ಸತಿನೂ ಹಂಗೆ ಆಗಿಬಿಡುತ್ತೆ. ನನ್ನ ಹತ್ರ ಇದೆ ಡೇಟೆಲ್ಲ ಏನು ಮಾಡಬೇಕು ಅನ್ನೋದು ಚೆನ್ನಾಗಿ ಗೊತ್ತೈತೆ. ನಾನೆಲ್ಲ ಮಾಡ್ತೀನಿ, ಆದಷ್ಟು ಬೇಗ ಕೆಲಸ ಶುರು ಮಾಡ್ತೀನಿ. ನಾನು ಏನು ಮಾಡ್ತಾಯಿದ್ದೀನಿ ಅಂತ ಈ ಸಂಗೀತಂಗೆ ಸ್ವಲ್ಪನೂ ಗೊತ್ತಾಗಲ್ಲ, ಹಂಗೆ ಮಾಡ್ತೀನಿ. ಮತ್ತು ನನಗೇನೆ ಅವಳು ಹಿಂಗೆ ಮಾಡಿದ್ರೆ ನನಗೆ ಎಷ್ಟು ಸಿಟ್ಟು ಬರೋಕ್ಕಿಲ್ಲ. ನಾನು ಎಷ್ಟು ವರ್ಷದಿಂದ ಎಷ್ಟು ಚೆನ್ನಾಗಿ ನಾನು ವ್ಯಾಪಾರ ಮಾಡ್ಕೊಂಡು ನಾನು ಹಿಂಗಿದ್ದವನು, ನನಗೆ ಇವಳು ಹಿಂಗೆ ಮಾಡೋದಕ್ಕೆ ಬಂದ್ಬಿಟ್ಲಲ್ಲ, ಸೂಪರ್ ಮಾರ್ಕೆಟ್ ಮಾಡಿ ನನ್ನ ವ್ಯಾಪಾರನೇ ಕೆಡಿಸ್ಬಿಟ್ಲಲ್ಲ, ನನಗೆ ಎಷ್ಟು ಬೇಜಾರಾಗಕ್ಕಿಲ್ಲ. ನನ್ನ ಜಾಗದಾಗ ಸಂಗೀತನೇ ಇದ್ದಿದ್ರು ಅವಳಿಗೂ ಇಷ್ಟು ಕೋಪ ಬರೋದು ಗೊತ್ತಾ? ಇವಾಗ ಇವಳು ಮಾಡಿದಾಳ ಸೂಪರ್ ಮಾರ್ಕೆಟ್ ಚೆನ್ನಾಗಿ ಆಗುತ್ತೆ ಅಂತ ಖುಷಿಯಾಗಿದ್ದಾಳ. ಬೇರೆ ಏನಾದ್ರೂ ಇಲ್ಲಿ ಇದಕ್ಕಿನ್ನೂ ಚೆನ್ನಾಗಿರೋ ಅಂಥದ್ದು ಡಿ ಮಾರ್ಟ್ ಏನಾದರೂ ಓಪನ್ ಆಗಿಬಿಟ್ರೆ ಇನ್ನು ಅಷ್ಟೇ ಈ ಇವಳಿಗೆ ಏನಷ್ಟು ವ್ಯಾಲ್ಯೂ ಇರಲ್ಲ. ಬರುತ್ತೆ ಆದಷ್ಟು ಬೇಗ ಅದು ಆಗುತ್ತೆ. ಖಂಡಿತ ಆಗುತ್ತೆ. ಏನು ಮಾಡ್ತಾವ್ರೆ ಇಲ್ಲಿ ಮಾಮ? ಏನು ಮಾಡ್ತಾ ಇದೀಯ ಮಾಮ? ಏನಿಲ್ಲ ಕಣಪ್ಪ, ನೋಡ್ತಿದ್ದೆ ಎಲ್ಲ ಐಟಮ್ಸ್ ಎಲ್ಲನ ಏನು ಎತ್ತ ಅಂತೇಳಿ ನೋಡ್ತಾ ಇದ್ದೆ. ಸೇಲ್ ಇತ್ತಲ್ಲ, ಏನು ತಗೊಂಡ್ರೆ ಏನು ಫ್ರೀ ಅಂತೇಳಿ ಬೈ ಒನ್ ಗೆಟ್ ಒನ್ ಫ್ರೀ ಅಲ್ಲ, ಎಲ್ಲ ನೋಡ್ತಾ ಇದ್ದೆ. ಎಲ್ಲ ಐಟಮ್ ಚೆನ್ನಾಗಿ ಜೋಡಿಸ್ರಿ ಅಂತ ಅವ್ರಿಗೆಲ್ಲ ಹೇಳ್ತೀನಿ. ಪರವಾಗಿಲ್ಲ, ಚೆನ್ನಾಗೆಲ್ಲ ಕೆಲಸ ಆಗುತ್ತೆ, ವ್ಯಾಪಾರನೂ ಸಖತ್ತಾಗುತ್ತಪ್ಪ. ಪರವಾಗಿಲ್ಲ, ಸಾಕಿಷ್ಟ್ರ ಮಟ್ಟಿಗೆ ಆಗ್ಬಿಟ್ರೆ ಸಾಕು ಕಣೋ. ಪರವಾಗಿಲ್ಲ, ಚೆನ್ನಾಗಿ ಆಗ್ತೈತೆ. ನೋಡಿರಿ ಸ್ವಲ್ಪ ಎಲ್ಲ ನೋಡಿಕೊಂಡು ಆದಷ್ಟು ಇಲ್ಲಿರೋ ಅಂಥವ್ರಿಗೆಲ್ಲ ಸ್ವಲ್ಪ ಹೇಳ್ತಿರ್ರಿ ಕೆಲಸ ಮಾಡೋಕ್ಕೆ. ಏನಾದ್ರೂ ತಪ್ಪು ಮಾಡಿದ್ರೆ ಅಂತಂದ್ರೆ ಹಿಂಗೆ ಮಾಡಬೇಡಿ, ಸರಿ ಮಾಡ್ಕೊಳ್ಳಿ ಅಂತೇಳಿ ಹೇಳ್ರಿ. ಕರೆಕ್ಟ್ ಟೈಮಿಂಗ್ಸ್ ಇರಲಿ. ಈಗ ಕೆಲಸ ಅಂದಮೇಲೆ ಒಂದು ಶಿಸ್ತು ಅನ್ನೋದು ಇರಬೇಕು. ಕರೆಕ್ಟ್ ಟೈಮಿಗೆ ಕೆಲಸಕ್ಕೆ ಬರಬೇಕು. ನಾವು ಕೇಳಲಿಲ್ಲ ಅಂತಂದರೆ ನಾಳೆ ದಿನ ಇನ್ನೊಂದು ಕೆಲಸ ಮಾಡ್ತಾರೆ. ಅದಕ್ಕೇ ಕರೆಕ್ಟ್ ಟೈಮಿಂಗ್ ನೀವೆಲ್ಲ ಕೇಳ್ಬಿಡಿ. ಒಟ್ಟಿನಲ್ಲಿ ಸೂಪರ್ವೈಸರ್ ಅಂತಂದರೆ ಎಲ್ಲ ಕೇಳಬೇಕು ಮಾವ ನೀವು. ಕೇಳ್ತೀನಿ ಬಿಡು, ಎಲ್ಲ ಜವಾಬ್ದಾರಿಯಿಂದನ ನೋಡ್ಕೊತೀನಿ. ಅವ್ರಿಗೆಲ್ಲ ಹೇಳ್ತೀನಿ ಕಣ. ತಲೆ ಕೆಡಿಸ್ಕೋಬೇಡಿ ಬಿಡು. ನೀವೇನು ತಲೆ ನೀವು ಇದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ಏನಿದ್ರು ವ್ಯಾಪಾರದ್ದೇನಿದ್ರು ಇನ್ನು ಐಟಮ್ಸ್ ಹಾಕ್ಸೋದಾಗಿರ್ಬೋದು ಎಲ್ಲ ನನ್ನ ಜವಾಬ್ದಾರಿನೇ. ನೀವೇನು ತಲೆ ಕೆಡಿಸ್ಕೋಬೇಡಿ. ಏನು ಗೊತ್ತಲ್ಲ, ನಮ್ಮ ವರ್ಷನ ಬಂದಿರೋದಕ್ಕೆ ಎಷ್ಟೋ ವಾಸ ಐತ್ಲ ನಮಗೆ. ಜವಾಬ್ದಾರಿಯಿಂದನ ಎಲ್ಲ ನೋಡ್ಕೊಂತಾನೆ ಅತ್ಲಾಗೆ. ಯಾಕಂದರೆ ಅವನಿಗೂ ಅಂಗಡಿ ಮಾಡಿ ಅಭ್ಯಾಸ ಆಗೈತಲ್ಲ, ಚೆನ್ನಾಗಿ ಯಾವ್ಯಾವ ಐಟಮ್ಸ್ ಹಾಕಿಸ್ಬೇಕು, ಹೆಂಗೆ ಹಾಕಿಸ್ಬೇಕು ಎಲ್ಲ ಪಾಪ ನನಗೂ ಎಷ್ಟು ಸಹಾಯ ಮಾಡ್ತಾನೆ. ವರ್ಷಣ ಬಾರಮ್ಮ ಸಂಗೀತ, ಬಾ. ನೋಡ್ಬಾ, ಈ ಕಡೆ ಇನ್ನೂ ಐಟಮ್ಸ್ ಎಲ್ಲ ಈ ಕಡೆ ಎಲ್ಲ ಜೋಡಿಸಿದ್ದೀನಿ. ಆ ಕಡೆ ಎಲ್ಲ ಕ್ಲಿಯರ್ ಆಗೈತೆ. ನೋಡ್ರಿ ಹೇಗೆ ಅನ್ನಿಸ್ತೈತೆ ಅಂತ ನಿಮಗೆ. ಆಗಿಲ್ಲ ವರ್ಷಣ, ಈಗ ಈ ಐಟಮ್ಸು ನೋಡ್ಬಾ, ಇಲ್ಲಿ ಈ ಕಡೆ ಇರಲೇ ಆ ಕಡೆ ಜೋಡಿಸ್ಲಾ ಅಂತ ನಾನು. ಈ ಕಡೆ ರ್ಯಾಕಲ್ಲೇ ಇರಲಾ ಅಮ್ಮ, ನೋಡೋಣದಲ್ಲೇ ಎಲ್ಲಿದ್ರೆ ಚೆನ್ನಾಗಿರ್ತೈತೆ. ಈಗ ಒಂದು ಬಿಸ್ಕೆಟ್ ಐಟಮ್ಸ್ ಅಂದರೆ ಬಿಸ್ಕೆಟ್ ಐಟಮ್ ಒಂದು ಕಡೆ ಇರಬೇಕು, ಮತ್ತು ಮನೆಗೆ ರೇಷನ್ ಐಟಮ್ ಎಲ್ಲ ಒಂದು ಕಡೆ ಇರಬೇಕು, ಚಾಕ್ಲೇಟ್ಸ್ ಎಲ್ಲ ಒಂದು ಕಡೆ ಇರಬೇಕು. ಈ ಥರ ಅದು ಒಂದೊಂದು ಕಡೆ ಇದ್ದರೆ ಅದು ಚೆನ್ನಾಗಿರುತ್ತೆ. ಅವ್ರಿಗೆ ಏನಾದ್ರೂ ನೋಡಿ ತೊಗೊಳಕ್ಕೆ ಚೆನ್ನಾಗಿರುತ್ತೆ. ಈ ಕಡೆ ಬನ್ನಿ, ನೋಡಿ ಆ ಐಟಮ್ಸ್ ಎಲ್ಲ. ಇರಲಿ ಬಿಡಮ್ಮ ಸಂಗೀತ, ಇದು ಖಾರ ಮತ್ತು ಚಿಪ್ಸು ಈ ಥರ ಐಟಮ್ಸ್ ಇಲ್ಲಿ ಇರಲಿ ಬಿಡು, ಚೆನ್ನಾಗೈತೆ, ಏನು ಪ್ರಾಬ್ಲಮ್ ಇಲ್ಲ. ಎಲ್ಲ ಚೆನ್ನಾಗೇ ಜೋಡಿಸಿದ್ದಾರೆ. ಅದೇ ನಾನು ಆ ಕಡೆ ಹಾಕ್ಸೋಣ ಅಂತಿದ್ದೆ, ಈ ಕಡೆನೇ ಇರಲಿಲ್ಲ, ಚೆನ್ನಾಗೈತೆ. ಈ ಕಡೆ ಒಟ್ಟಿನಲ್ಲಿ ಎಲ್ಲ ಐಟಮ್ಸ್ ಜೋಡಿಸಿರೋದು ಸರಿಯಾಗೈತೆ. ಏನು ಬೇಡ, ಸುಮ್ಮನೆ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಶಿಫ್ಟ್ ಮಾಡೋದೇನು ಬೇಡ. ಇದು ಖಾರ ಮತ್ತು ಕುರ್ಕುರೆ ಈ ಥರ ಇಲ್ಲೆಲ್ಲ ಚೆನ್ನಾಗೈತೆ. ಹೇಳಿ ಚಿಪ್ಸು ಈ ಥರ ಎಲ್ಲ ಇಲ್ಲಿ ಇಟ್ಟಿದ್ದೀವಿ, ಚೆನ್ನಾಗೈತೆ. ನಾನು ಆ ಕಡೆ ಜೋಡಿಸೋಣ ಅಂತ ಅಂದ್ಕೊಂಡೆ, ಬೇಡ ಅಲ್ವಾ, ಇಲ್ಲೇ ಇರಲಿ. ಸರಿಯಾಗೈತೆ ಬಿಡಮ್ಮ. ಅವನಿಗೆ ಗೊತ್ತಲ್ಲ ಎಲ್ಲನ. ವರ್ಷ ಮಾವ ಇರೋದ್ರಿಂದ ನಮಗೇನು ಇನ್ಮೇಲಿಂದ ಟೆನ್ಷನ್ ಇಲ್ಲ. ಎಲ್ಲ ಜವಾಬ್ದಾರಿ ತಗೊಂಡು ಎಲ್ಲ ನೋಡ್ಕೊಂತಾರೆ.
ಹೇಳ್ತಿಲ್ವೇ ಇನ್ನು ನಾನು ಬಂದಿದ್ದಾಯ್ತಲ್ಲ, ಇನ್ನು ನೀವು ತಲೆನೇ ಕೆಡಿಸ್ಕೊಬಿಡಿ. ಇನ್ನು ನಿಮ್ಮ ಕೆಲಸ ನೀವು ನೋಡಿಕೊಂಡು ಇನ್ನು ಆರಾಮಾಗಿದ್ದು ಬಿಡಿ. ಏನು ಇದ್ರ ಬಗ್ಗೆ ನೀವು ತಲೆನೇ ಕೆಡಿಸ್ಕೊಬೇಡಿ. ಇನ್ನು ಐಟಮ್ಸ್ ಹಾಕ್ಸೋದಾಗಿರ್ಬೋದು, ಏನು ಬೇಕು ಎಲ್ಲ ಇಲ್ಲಿ ಏನು ಕೆಲಸ ಮಾಡಿಸ್ಬೇಕೆಲ್ಲ ನಾನು ಮಾಡಿಸ್ತೀನಿ. ತಲೆನೇ ಕೆಡಿಸ್ಕೊಬಿಡಿ. ಬಿಲ್ ಹಾಕ್ಸೋದ್ರಿಂದ ಹಿಡಿದು ಪ್ರತಿಯೊಂದು ಕೆಲಸದಲ್ಲೂ ನಾನು ಜವಾಬ್ದಾರಿಯಿಂದ ನೋಡ್ಕೊತೀನಿ. ನನಗೆ ಇವಾಗ ಈ ನಮ್ಮ ಕೆಲಸ ಇದ್ದಂಗಿದು. ಈಗ ನಾನೇ ಮಾಡಿದ್ದೀನಪ್ಪ ಅನ್ನೋ ಥರ ಫೀಲ್ ಆಗ್ತೈತೆ. ನಮ್ಮ ಸಂಗೀತ ಮಾಡೈತೆ ಅಂತ ಅನ್ನಿಸ್ತಾ ಇಲ್ಲ. ನಾನೇ ಏನೋ ಒಂದು ಮಾಡಿದ್ದೀನಿ, ನಮ್ಮದೇ ಇದು ಅನ್ನೋ ಥರ ಫೀಲ್ ಆಗ್ತೈತೆ ನನಗೆ. ಹೌದು ಅರ್ಷಣ, ನಮ್ಮದು ಅಂತಲೇ ನೋಡ್ಕೊ. ನಮ್ಮ ಸಂಗೀತ ಮಾಡಿದಾಳೆ ಅಂತ ಯಾವತ್ತೂ ಅನ್ಕೊಳಕ್ಕೆ ಹೋಗ್ಬೇಡ. ನಾನೇ ಮಾಡಿದ್ದೀನಿ, ನನ್ನ ಸ್ವಂತ ನಾನೇ ಮಾಡ್ಕೊಂಡಿದ್ದೀನಿ ಅನ್ನೋ ಥರ ಮನಸ್ಸಿಂದ ಮಾಡಿದ್ರೆ ಎಲ್ಲ ಒಳ್ಳೇದಾಗುತ್ತೆ. ಹೆಂಗೋ ನೀವು ಬಂದಿರೋದು ನನಗೂ ತುಂಬಾ ಖುಷಿ ಆಯಿತು ಅರ್ಷಣ. ಹೆಂಗೋ ಅತ್ಲ ಇನ್ನೇನು ಮಾಡೋದು ಬಿಡಿ. ನನಗೆ ಬೇರೆ ಕಡೆನೇ ಮಾಡ್ಬೇಕು ಅನ್ನೋದಿತ್ತು, ಏನು ಮಾಡಲಿ ಜಾಗ ಸಿಗಲಿಲ್ಲ. ಇಲ್ಲಿ ಒಳ್ಳೆ ಜಾಗ ಸಿಕ್ತು, ಅದಕ್ಕೆ ಮಾಡಿದ್ದು. ನಿಮಗೆ ತೊಂದರೆ ಮಾಡಬೇಕು ಅನ್ನೋದು ಏನು ಇರಲಿಲ್ಲ ನನಗೆ. ಆದರೂ ನಾನು ಏನಾದರೂ ಒಂದು ಕೆಲಸ ಮಾಡ್ಬೇಕಂತಂದರೆ ಯಾರ ಹತ್ರನೂ ಹೇಳಿಲ್ಲ. ಅದಕ್ಕೆ ನನ್ನ ಅಮ್ಮನ ಹತ್ರನೂ ಕೂಡ ಹೇಳಿರಲಿಲ್ಲ. ಈ ವಿಷಯನ ನಾವು ಯಾರ ಹತ್ರನೂ ಶೇರ್ ಮಾಡ್ಕೊಂಡಿರಲಿಲ್ಲ. ಅಷ್ಟೇ ಸುಮ್ಮನೆಗಳು ಹೇಳಲಿಲ್ಲ ಅಂತೇಳಿ ನಿಮಗೆ ಬೇಜಾರಾಗಿರ್ಬೋದಲ್ವಾ? ಅಯ್ಯೋ ಬೇಜಾರ ಹಂಗೆಲ್ಲ ಏನಿಲ್ಲ ಕಣಮ್ಮ ಸಂಗೀತ. ಹೆಂಗೋ ಬಿಡು, ಏನೋ ಒಂದು ಮಾಡ್ದಲ್ಲ. ಭಾಳ ಖುಷಿ ಆಯಿತು. ಬೇಜಾರೆಲ್ಲ ಏನಿಲ್ಲ ಬಿಡು. ಇಷ್ಟು ವರ್ಷ ನಾನು ಮಾಡ್ಕೊಂಡಿದ್ದೀನಿ. ಇಷ್ಟು ವರ್ಷ ಬರೀ ಹೋಲ್ಸೇಲ್ ಅಂತ ಮಾಡಿ ಸಾಕಾಗ್ಬಿಟ್ಟೈತೆ. ಹೆಂಗೋ ಇನ್ಮೇಲಾದರೂ ಸೂಪರ್ ಮಾರ್ಕೆಟಲ್ಲಿ ಒಂಥರ ನೆನ್ನೆ ಒಂದು ದಿವಸ ಬಂದಲ್ಲ, ಏನೋ ಒಂಥರ ಚೆನ್ನಾಗಿ ಅನ್ನಿಸ್ತು. ಕೆಲಸ ಎಲ್ಲ ಇಷ್ಟ ಆಯಿತು. ಪರವಾಗಿಲ್ಲ. ಸೊ ಇನ್ನೇನು ಬಿಡು, ನಮಗೂ ವಯಸ್ಸಾಯಿತು. ಇನ್ನೇನು ನಮಗೆ ಮಾಡೋಕ್ಕಾಗಲ್ಲ. ಇನ್ನು ನಾನು ಎಲ್ಲ ಟೆನ್ಷನ್ ತೊಗೋಬೇಕು. ಐಟಮ್ ಹಾಕ್ಸೋದ್ರಿಂದ ಹಿಡಿದು ಕೆಲಸದಿಂದ ಹಿಡಿದು ಎಲ್ಲ ಪ್ರತಿಯೊಂದೂ ನನಗೆ ಭಾಳ ಹೆವಿ ಆಗೋದು. ಹೆಂಗೋ ಅತ್ಲಾಗೆ ಕ್ಲೋಸ್ ಮಾಡಿದ್ದೆ, ಒಳ್ಳೇದಾಯಿತು ಬಿಡು. ನಿನಗೆ ಆಗುತ್ತಲ್ಲ, ನೀನೇ ಚೆನ್ನಾಗಿದ್ರೆ ಸಾಕಮ್ಮ. ಸ್ವಲ್ಪ ದಿನ ಫಸ್ಟ್ನೇ ದಿನ ಹಂಗೆ ಬೇಜಾರು ಅನ್ನಿಸ್ತು. ಏನು ನಮ್ಮ ಸಂಗೀತ ಬಂದು ಹಿಂಗೆ ಮಾಡ್ಬಿಡ್ತಲ್ಲ ಅಂತ ಬೇಜಾರು ಅನ್ನಿಸ್ತು. ಈಗ ಯಾರಿಗೇ ಆಗಲಿ ಸಡನ್ನಾಗಿ ಈ ರೀತಿ ಬಂದು ಮಾಡಿಬಿಟ್ರೆ, ನೋಡು ದೊಡ್ಡದಾಗಿ ಸೂಪರ್ ಮಾರ್ಕೆಟ್ ಓಪನ್ ಮಾಡಿಬಿಟ್ಲಲ್ಲ ನಮ್ಮ ಸಂಗೀತ ಅಂತ ಒಂಥರ ಬೇಜಾರು ಅನ್ನಿಸ್ತು. ಆಮೇಲೆ ಬಿಡು, ಬೇರೆ ಯಾರು ಅಲ್ಲ, ನನ್ನ ತಂಗಿನೇ ತಾನೇ, ಮಾಡಲಿ ಬಿಡು ಅಂತೇಳಿ ನನಗೂ ಎಷ್ಟೋ ಸ್ವಲ್ಪ ಮನಸ್ಸಿಗೆ ಆಮೇಲೆ ಸಮಾಧಾನ ಆಯಿತು. ಆ ಚೈತ್ರನಿಗೆ ಸ್ವಲ್ಪ ಸಿಟ್ಟಾಯ್ತು ಅಷ್ಟೇ. ನಾನೆಲ್ಲ ಹೇಳ್ತೀನಿ ಬಿಡು. ಚೈತ್ರ ಸುಮ್ಮನಿರು, ಬೇರೆ ಯಾರು ಅಲ್ಲ, ನಮ್ಮ ಸಂಗೀತನೇ ಮಾಡಿರೋದು. ಇನ್ನೇ ಟೆನ್ಷನ್ ತಗೋಬೇಡ. ಹೆಂಗೋ ನಮ್ಮ ಸಂಗೀತ ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ. ನಮಗೂ ನಾಳೆ ದಿನ ಏನಾದರೂ ಕಷ್ಟ ಅಂತಂದ್ರೆ ನಮ್ಮ ಸಂಗೀತ ನೋಡ್ಕೊತಾಳೆ, ನಮ್ಮ ಕಷ್ಟಕ್ಕೂ ಆಗ್ತಾಳೆ ಅಂತೇಳಿ ನಾನು ಚೈತ್ರನಿಗೆ ಹೇಳಿದ್ದೀನಿ. ಸರಿ ಆಯ್ತಣ್ಣ, ಇನ್ನೇನು ಮಾಡೋಕ್ಕಾಗುತ್ತೆ. ಹೆಂಗೋ ನೀವು ಕೆಲಸ ಮಾಡೋದ್ರಿಂದ ನಿಮಗೂ ಅದೇನು ಬೇಜಾರು ಅನ್ಸಲ್ಲ ಬಿಡಿ. ಅದನ್ನ ಅಲ್ಲೇ ಮರ್ತ್ಕೊಬಿಟ್ಟಿದ್ದೀರಾ. ಏನು ನಿಮಗೆ ಇವಾಗ ಏನು ಅಷ್ಟು ರಿಸ್ಕ್ ಆಗಲ್ಲ. ಆರಾಮಾಗಿ ಕೆಲಸ ಮಾಡ್ಕೊಂಡು ಆರಾಮಾಗೆ ಇದು ಬಿಡಿ. ಅದಕ್ಕೆ ಕಣಮ್ಮ ಇಲ್ಲಿ ಬಂದಿದ್ದು. ಈಗ ಸುಮ್ಮನೆ ಅಲ್ಲಿ ಎಷ್ಟೊತ್ತಂತ ಇರೋಣ, ಟೈಮ್ ಪಾಸ್ ಮಾಡೋಕ್ಕಾಗಲ್ಲ ಮನೆ ಹತ್ರ. ಅದಕ್ಕೆ ಅತ್ಲಾಗೆ ನಾನು ಸಂಗೀತನಿಗೂ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ನಮ್ಮ ಸಂಗೀತ ಚೆನ್ನಾಗಿರಲಿ, ನಮ್ಮ ಊರಿನವ್ರಿಗೆ ಅವಕಾಶ ಮಾಡಿಕೊಡ್ಬಾರ್ದು. ಈಗ ನೀವು ಸಂಬಂಧ ಆಗಿರೋದಕ್ಕೆ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ ಸಂಗೀತ. ಇನ್ನು ಬೇರೆಯವ್ರಿಗೆ ಯಾಕೆ, ಮೂರನೇವ್ರಿಗೆ ಯಾರಿಗೂ ನಾವು ಇಲ್ಲಿ ಅವಕಾಶ ಮಾಡಿಕೊಡ್ಬಾರ್ದು ಅಂತೇಳಿ ನಾನು ಅದಕ್ಕೆ ಬಂದಿನಿ, ಸಹಾಯ ಮಾಡ್ತಾ ಇರೋದು. ಮೂರನೇವ್ರಿಗೆ ಯಾರಿಗೂ ಸಹಾಯ ಇಲ್ಲಿ ಬಿಟ್ಕೊಡ್ಬಾರ್ದು. ಮೂರನೇವ್ರಿಗೆ ಯಾರಿಗೂ ಇಲ್ಲಿ ಇದಾಗಬಾರ್ದು. ಯಾರು ಏನು ಮಾಡ್ತಾರೆ ಬಿಡು ಅಣ್ಣ. ದೊಡ್ಡದಾಗ ನಾನು ಸೂಪರ್ ಮಾರ್ಕೆಟ್ ಓಪನ್ ಮಾಡಿದ್ದೀನಿ. ಈ ಕಡೆ ಯಾರು ಮಾಡಲ್ಲ. ಇನ್ಯಾರು ಮಾಡ್ತಾರೆ ಬಿಡು, ಯಾರು ಹಂಗೆ ಮಾಡೋ ಅಂಥವ್ರಿಲ್ಲ. ಅಲ್ಲ ಹೇಳಿದ್ದು, ಏನಾದರೂ ಮಾಡಿದ್ರೆ ಯಾರಿಗೂ ಇಲ್ಲಿ ಅವಕಾಶ ಮಾಡಿಕೊಡ್ಬಾರ್ದು. ನೀನು ಚೆನ್ನಾಗಿರಬೇಕು ಸಂಗೀತ, ನೀನು ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ನನಗಂತೂ ಭಾಳ ಒಂಥರ ಒಂದೆರಡು ದಿವಸ ಬೇಜಾರು ಅನ್ನಿಸ್ತು, ಇಲ್ಲ ಅಂತಲ್ಲ. ಇದು ನಮ್ಮ ವರ್ಷ ಏನಪ್ಪ ಬೇಜಾರನ್ನ ಮಾಡ್ಕೊಂಡಿಲ್ಲ ಅಂತ ಅನ್ಕೋಬೋದು. ಒಂದೆರಡು ದಿವಸ ಬೇಜಾರು ಅನ್ನಿಸ್ತಾ, ಆಮೇಲೆ ನನಗೆ ಬಿಡೋತ್ಲಾಗೆ ಅಂತ ನಾನು ಸ್ವಲ್ಪ ಸಮಾಧಾನ ಮಾಡ್ಕೊಂಡೆ. ನಾನೇ ಸ್ವಲ್ಪ ಸಮಾಧಾನ ಮಾಡಿಕೊಂಡು, ಬೇರೆ ಯಾರು ಅಲ್ಲ, ನನ್ನ ತಂಗಿನೇ ತಾನೆ, ಬಿಡು, ನನಗಾಗೋದು ಅವ್ರಿಗೆ ಆಗಲಿ, ಅವರೇ ಚೆನ್ನಾಗಿರಲಿ ಅಂತ ಬುದ್ಧಿ ಬಂದ್ಬಿಡ್ತು ನನಗೆ. ಸಡನ್ನಾಗಿ ಆ ಥರ ನಿರ್ಧಾರ ಮಾಡ್ಕೊಂಡೆ. ನಮ್ಮ ಅಣ್ಣ ಬೇಜಾರಾಗಿದ್ದಾನೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಸ್ವಲ್ಪ ದಿನ ಹಂಗೆ ಅನ್ನಿಸ್ತು. ಆಮೇಲೆ ಇವಾಗ ಚೆನ್ನಾಗಿದ್ದೀನಿ, ಈಗೇನು ಅನ್ನಿಸ್ತಾ ಇಲ್ಲ ಅಂತೇಳಿ ಕೆಲಸದ ಹತ್ರ ಎಲ್ಲ ಜವಾಬ್ದಾರಿನ ನೋಡ್ಕೊತಾನೆ. ಹೆಂಗೋ ನಮ್ಮ ವರ್ಷನ ಇರೋದಕ್ಕೆ ನಮಗೂ ಎಷ್ಟೋ ಸ್ವಲ್ಪ ಧೈರ್ಯ. ಹೆಂಗೋ ಬಿಡು, ನಮ್ಮ ವರ್ಷನ ಇದ್ದಾನೆ ನೋಡ್ಕೊತಾನೆ ಅನ್ನೋ ಥರ ನಮಗೂ ಒಂಥರ ಧೈರ್ಯ. ನೋಡ್ತಾ ಇರಿ, ನೀನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.